ಯುಗಾದಿ ಅನ್ನತಕ್ಕಂಥದ್ದೇ ನಮ್ಮ ಕೇವಲ ಸನಾತನ ಧರ್ಮೀಯರಿಗೆ ಅಲ್ಲ, ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲ ಪ್ರಾಣಿಗಳಿಗೂ ಕೂಡ ಅದೇ ಹೊಸ ವರ್ಷ ಅಂಥೇಳಿ ನಾವು ಹೇಳಬೇಕಾಗತ್ತೆ. ಇನ್ನು ಯುಗಾದಿಯನ್ನು ನಾವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಈ ಯುಗಾದಿಯ ದಿವಸ ಕೇವಲ ಏನು ಬೇವು ಬೆಲ್ಲವನ್ನು ತಿಂದು ಆ ಮೂಲಕ ಪಂಚಾಂಗ ಕೇಳತಕ್ಕಂಥದ್ದು, ರಾಶಿ ಭವಿಷ್ಯ ತಿಳಿದುಕೊಳ್ಳತಕ್ಕಂಥದ್ದು ಅಷ್ಟೇ ಅಲ್ಲ. ಯುಗಾದಿಯನ್ನು ನಾವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಅಂತ ತಿಳಿದುಕೊಂಡು ನಂತರದಲ್ಲಿ ಅದರ ಆಚರಣೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ನಮ್ಮ ಆಚರಣೆಗೆ. ಆದ್ದರಿಂದ ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತೇಳಿ, ಯಾವುದನ್ನು ನಾವು ತಿಳಿದುಕೊಂಡು ಮಾಡ್ತೀವೋ ಅದಕ್ಕೆ ಶಕ್ತಿ ಅನ್ನತಕ್ಕಂಥದ್ದು, ಫಲ ಅನ್ನತಕ್ಕಂಥದ್ದು ಜಾಸ್ತಿ. ಅದರಿಂದ ಯುಗಾದಿಯನ್ನು ಕೂಡ ನಾವು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಿಕೊಂಡ್ರೆ ಅದರಿಂದ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ ಅನ್ನತಕ್ಕಂಥದ್ದು ನಾವು ಪ್ರಥಮವಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಯುಗಾದಿಯ ದಿವಸ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದು ಆ ಮೂಲಕ ಆ ದಿವಸದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡತಕ್ಕಂಥದ್ದು. ಸ್ನಾನಕ್ಕೆ ಪ್ರತಿಯೊಂದು ಹಬ್ಬದಲ್ಲಿಯೂ ಪರ್ವಕಾಲದಲ್ಲಿಯೂ ವಿಶೇಷವಾದಂತಹ ಮಹತ್ವ ಇದೆ. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಂಜನವನ್ನು ಅಂದರೆ ತೈಲ ಅಂದರೆ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ನಂತರದಲ್ಲಿ ಬೇವು ಬೆಲ್ಲವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಾವು ಸ್ವೀಕರಿಸಬೇಕು ಅಂಥೇಳಿ ಹೇಳ್ತಾರೆ. ಆದ್ದರಿಂದ ದೇವರಿಗೆ ನಾವು ಅದನ್ನು ಹೇಗೆ ಜೀವನದಲ್ಲಿ ಏನು ಕಷ್ಟ ಸುಖ ಎರಡೂ ಕೂಡ ಬಂದೇ ಬರುತ್ತೆ. ಅದು ಸಿಹಿ ಕಹಿ ಅನ್ನತಕ್ಕಂತಹ ರೂಪದಲ್ಲಿ ಒಂದು ವರ್ಷದಲ್ಲಿ ನಮಗೆ ಇರಲಿ, ಕಷ್ಟಗಳು ಬಂದಾಗ ಅದನ್ನು ಸಹಿಸ್ತಕ್ಕಂತಹ ಶಕ್ತಿ, ಸುಖ ಬಂದಾಗ ಮೈಮರೆದೇ ಇರತಕ್ಕಂತಹ ವಿಚಾರಶೀಲತೆ ಅಥವಾ ಬುದ್ಧಿ ಅನ್ನತಕ್ಕಂಥದ್ದು ನಮಗೆ ಬರಲಿ ಅಂಥೇಳಿ, ಕಷ್ಟ ಸುಖ ಸಮಾನವಾಗಿ ಇರಲಿ, ಎಲ್ಲವೂ ಕೂಡ ಸಮಾನವಾದಂತಹ ಮನಸ್ಸಿನಿಂದ ಸ್ವೀಕರಿಸ್ತಕ್ಕಂತಹ ಧೈರ್ಯ ಸ್ಥೈರ್ಯವನ್ನು ಅನುಗ್ರಹ ಮಾಡುವಂತ ಹೇಳಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಬೇವು ಬೆಲ್ಲವನ್ನು ಸ್ವೀಕರಿಸ್ತಕ್ಕಂಥದ್ದು. ನಂತರದಲ್ಲಿ ಹೊಸ ವಸ್ತ್ರ ಧಾರಣೆಯನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಯಾಕೆಂದರೆ ಹೊಸ ವರ್ಷದಲ್ಲಿ ಹೊಸ ವಸ್ತ್ರಧಾರಣೆಯನ್ನು ಮಾಡತಕ್ಕಂಥದ್ದು ನಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ಇರತಕ್ಕಂತಹ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ವಸ್ತ್ರಗಳು ಅಲ್ಲ. ಶ್ವೇತ ವಸ್ತ್ರವನ್ನು ಧಾರಣೆಯನ್ನು ಮಾಡಬೇಕು. ಗಂಡಸರು ಪಂಚೆಯನ್ನು ಉಡತಕ್ಕಂಥದ್ದು, ಹೊಸ ಅಂಗಿಯನ್ನು ಧಾರಣೆಯನ್ನು ಮಾಡತಕ್ಕಂಥದ್ದು, ಸ್ತ್ರೀಯರು ಸಾಂಪ್ರದಾಯಿಕವಾದಂತಹ ವಸ್ತ್ರ ಉಡುಗೆಯನ್ನು, ಹೊಸ ಬಟ್ಟೆಯನ್ನು ಧಾರಣೆಯನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಯಾಕೆಂದರೆ ಹಿರಿಯರು ಸಂಪ್ರದಾಯಬದ್ಧವಾದಂತಹ ವಸ್ತ್ರಧಾರಣೆಯನ್ನು ಮಾಡಿದಾಗ ನಮ್ಮ ಕಿರಿಯರು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ನಾವು ನಮ್ಮ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪರಂಪರೆಗೆ ತಲುಪಿಸ್ತಕ್ಕಂತಹ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಆ ಸಾಂಪ್ರದಾಯಬದ್ಧವಾದಂತಹ ವಸ್ತ್ರವನ್ನು ಧಾರಣೆಯನ್ನು ಮಾಡಿ ನಮ್ಮ ಸಂಸ್ಕೃತಿಯ, ನಮ್ಮ ಧರ್ಮದ ಹಿರಿಮೆ ಗರಿಮೆಗಳನ್ನು ನಾವು ಮುಂದಿನ ಒಂದು ಸಂತತಿಗೆ ತಲುಪಿಸ್ತಕ್ಕಂತಹ, ಅದನ್ನು ತಿಳಿಸ್ತಕ್ಕಂತಹ ಜವಾಬ್ದಾರಿಯು ಕೂಡ ನಮಗೆ ಇರುವುದರಿಂದ ಇಂತಹ ಯುಗಾದಿ ಹಬ್ಬದ ಸಂದರ್ಭದಲ್ಲಾದರೂ ಕೂಡ ನೂತನ ವಸ್ತ್ರವನ್ನು ಸಂಪ್ರದಾಯಬದ್ಧವಾಗಿ ಧಾರಣೆಯನ್ನು ಮಾಡತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಅದರಿಂದ ತಸ್ಮಾಶಾಸ್ತ್ರ ಪ್ರವರ್ತಂತೆ ಕಾರ್ಯ ವ್ಯವಸ್ಥಿತೋ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಯಾವುದು ಶಾಸ್ತ್ರ ಪ್ರಕಾರ ನಾವು ಮಾಡ್ತೀವೋ ಅದು ನಮಗೆ ದುಪ್ಪಟ್ಟು ಫಲವನ್ನು ಕೊಡುತ್ತೆ. ಏನು ನಮಗನ್ಸಿದ್ದಂತೆ ಮಾಡಿದರೆ ಅದು ಯಾವುದೇ ರೀತಿಯ ಫಲವನ್ನು ಕೊಡುವುದಿಲ್ಲ. ಆದ್ದರಿಂದ ನೂತನ ವಸ್ತ್ರಧಾರಣೆಯನ್ನು ಮಾಡತಕ್ಕಂಥದ್ದು. ಗುರು ಹಿರಿಯರಿಗೆ, ಅದರಲ್ಲೂ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳ್ತಾರೆ. ಆಚಾರ್ಯ ದೇವೋಭವ. ಆ ನಂತರದಲ್ಲಿ ಯುಗಾದಿ ಹಬ್ಬದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂಥದ್ದು. ಗುರುಗಳಿಗೆ ನಾವು ಆ ಮೂಲಕ ನಮಸ್ಕಾರವನ್ನು ಮಾಡಿ, ಅವರ ಚಿತ್ರಪಟಕ್ಕಾದರೂ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂಥದ್ದು ನಂತರದ ಒಂದು ಕರ್ತವ್ಯ ಆಗಿರುತ್ತೆ. ನಂತರದಲ್ಲಿ ರಾಜದರ್ಶನವನ್ನು ಮಾಡಬೇಕು ಯುಗಾದಿ ಆಚರಣೆಯಲ್ಲಿ ಅಂತ. ಈ ಕಾಲದಲ್ಲಿ ರಾಜರು ಇಲ್ಲದೇ ಇರುವುದರಿಂದ ವಿಷ್ಣು ಪೃಥಿವೀಪತಿ ಅಂತ, ಅಂದರೆ ರಾಜರು ವಿಷ್ಣುವಿಗೆ ಸಮಾನವಾಗಿರತಕ್ಕಂಥವರು, ರಾಜ ಪ್ರತ್ಯಕ್ಷ ದೇವತಾ ಅಂತೇಳಿ ಹೇಳ್ತೀವಿ. ಆದ್ದರಿಂದ ರಾಜದರ್ಶನವನ್ನು ಯುಗಾದಿಯ ಹಬ್ಬದ ದಿವಸ ಮಾಡಬೇಕಂತೆ. ಆದ್ದರಿಂದ ಈ ಕಾಲದಲ್ಲಿ ರಾಜರು ಇಲ್ಲದೇ ಇರುವುದರಿಂದ ಅಂತಹ ದರ್ಶನ ಮಾಡತಕ್ಕಂಥವರು ಕೂಡ ಅಂತಹ ಯೋಗ್ಯತೆ ಇರತಕ್ಕಂಥವರು ಇಲ್ಲದೇ ಇರುವುದರಿಂದ ರಾಜರಾಜೇಶ್ವರಿಯಾದಂತಹ ಪರಮೇಶ್ವರನನ್ನು ಮತ್ತು ಭಗವತಿಯನ್ನು, ಪರಮೇಶ್ವರಿಯ ದರ್ಶನವನ್ನು, ಅಂದರೆ ದೇವಾಲಯಕ್ಕೆ ಹೋಗಿ ಆ ಮೂಲಕ ಮಹಾವಿಷ್ಣು, ಈಶ್ವರ, ಅಮ್ಮನವರು, ಗಣಪತಿ, ಸುಬ್ರಹ್ಮಣ್ಯ ಇಂತಹ ದೇವರ ದರ್ಶನವನ್ನು ಮಾಡಿ ಆ ಮೂಲಕ ನಾವು ಒಳ್ಳೆ ಪ್ರಾರ್ಥನೆಯನ್ನು ಕೊಟ್ಟು ಈ ವರ್ಷ ನಮಗೆ ಶುಭವನ್ನೇ ಉಂಟು ಮಾಡಲಿ, ಈ ವರ್ಷದಲ್ಲಿ ಎಲ್ಲವೂ ನಮಗೆ ಒಳ್ಳೆಯದಾಗಲಿ, ನಮ್ಮ ಇಚ್ಛಿತವಾದಂತಹ ಕಾಮನೆಗಳೆಲ್ಲವೂ ಕೂಡ ಈಡೇರಲಿ ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ಮಾಡಬೇಕು. ಇದು ರಾಜದರ್ಶನವನ್ನು, ಅಂದರೆ ದೇವರ ದರ್ಶನವನ್ನು ಮಾಡಿದರೆ ರಾಜದರ್ಶನವನ್ನು ಮಾಡಿದಷ್ಟೇ ಪುಣ್ಯ ಬರುವುದಿಲ್ಲ. ಎಲ್ಲ ರಾಜರಿಗೂ ಕೂಡ ರಾಜಾದಿರಾಜನಾದಂತಹ ಭಗವಂತನ ದರ್ಶನವನ್ನು ಯುಗಾದಿಯ ದಿವಸ ನಾವು ಮಾಡತಕ್ಕಂಥದ್ದು ತುಂಬ ಮುಖ್ಯವಾಗಿದೆ.
ಅನುಕೂಲವಾಗುತ್ತೆ. ನಂತರದಲ್ಲಿ ವೃಷಭ ಪೂಜೆ ಮತ್ತು ಗೋಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ಭಾಗದಿಂದ ನಮಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡತಕ್ಕಂಥದ್ದು ವೃಷಭ. ಹಿಂದಿನ ಭಾಗದಿಂದ ವಿಶೇಷವಾಗಿ ನಮಗೆ ಅನುಗ್ರಹವನ್ನು ಮಾಡತಕ್ಕಂಥದ್ದು ಲಕ್ಷ್ಮೀ ವಾಸಸ್ಥಾನವಾದಂತಹ ಗೋವಿಗೆ ಹಸುವಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಆದ್ದರಿಂದ ಗೋ ಪೂಜೆ ಮತ್ತು ವೃಷಭ ಪೂಜೆಯನ್ನು ಇವತ್ತಿನ ದಿವಸ ಮಾಡತಕ್ಕಂಥದ್ದು ತುಂಬ ಶ್ರೇಷ್ಠ ಅಂಥೇಳಿ ಹೇಳಿದ್ದಾರೆ. ಆದ್ದರಿಂದ ಆ ಮೂಲಕ ನಮಗೆ ಅವಕಾಶ ಇದ್ದಷ್ಟು ಹತ್ತಿರದಲ್ಲಿರತಕ್ಕಂತಹ ಗೋಪೂಜೆ, ಅದಕ್ಕೆ ಗೋಗ್ರಾಸವನ್ನು ಕೊಡತಕ್ಕಂಥದ್ದು, ಅದಕ್ಕೆ ಹಣ್ಣು ಹಂಪಲಗಳನ್ನು ಕೊಡತಕ್ಕಂಥದ್ದು, ಈ ಮೂಲಕ ಗೋ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯ ಇರುತ್ತೆ. ಇದೆಲ್ಲ ಆದ ನಂತರದಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಎಲ್ಲರೂ ಸಾರ್ವತ್ರಿಕವಾಗಿ ಇದನ್ನು ಮಾಡ್ತಾರೆ. ಯುಗಾದಿ ದಿವಸ ಪಂಚಾಂಗ ಶ್ರವಣ ಅಥವಾ ಪಂಚಾಂಗ ಪಠನವನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಕ್ರಿಯೆ ಇದೆ. ಅಂದರೆ ದೈವಜ್ಞರಿಗೆ ಎಲ್ಲ ಒಂದು ವಿಶೇಷವಾದ ಗೌರವವನ್ನು ಸಲ್ಲಿಸಿ ಆ ಮೂಲಕ ಕುಲದೇವರ ಪೂಜೆಯನ್ನು, ಪಂಚಾಂಗ ಪೂಜೆಯನ್ನು, ಸರಸ್ವತಿ ಪೂಜೆಯನ್ನು, ಇಷ್ಟದೇವರ ಪೂಜೆಯನ್ನು ಮಾಡಿ ನಂತರದಲ್ಲಿ ದೈವಜ್ಞರಿಂದ ನಾವು ಪಂಚಾಂಗವನ್ನು ಶ್ರವಣವನ್ನು ಮಾಡಬೇಕು. ಅವರು ಓದಬೇಕು, ಪಠನವನ್ನು ಮಾಡಿರ್ತಕ್ಕಂಥದ್ದು ನಾವು ಶ್ರವಣವನ್ನು ಮಾಡಬೇಕು. ಈ ಪಂಚಾಂಗದಲ್ಲಿ ಏನಿರುತ್ತೆ, ವಾರ, ತಿಥಿ, ಯೋಗ, ನಕ್ಷತ್ರ, ಕರ್ಣ, ಇವೆಲ್ಲ ಪಂಚಾಂಗ ಅಂಥೇಳಿ ಹೆಸರು. ಯಾವ ವಾರ, ಯಾವ ತಿಥಿ, ಯಾವ ನಕ್ಷತ್ರ, ಯಾವ ಯೋಗ, ಯಾವ ಕರ್ಣ ಇದೆ ಅನ್ನತಕ್ಕಂಥದ್ದನ್ನೆಲ್ಲ ವಿಶದವಾಗಿ ನಾವು ತಿಳಿದುಕೊಳ್ಳತಕ್ಕಂಥದ್ದಿದೆಯಲ್ಲ, ಅದೇ ಪಂಚಾಂಗ ಶ್ರವಣ ಅಂಥೇಳಿ ಹೇಳ್ತಾರೆ. ಅದರಿಂದ ಈ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಇಂತಹ ಒಂದು ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಪಂಚಾಂಗ ಶ್ರವಣ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವೆಲ್ಲ ಪಂಚಾಂಗಗಳು ಅಂಥೇಳಿ 5 ಅಂಗಗಳು. ಇದನ್ನು ಕನಿಷ್ಠ ಪಕ್ಷ ತಿಳಿದುಕೊಂಡಿರಬೇಕಾಗುತ್ತೆ. ಯುಗಾದಿಯ ಒಂದು ಪರಾಭವ, ಯುಗಾದಿ ಹಬ್ಬದಿಂದ ಪ್ರಾರಂಭ ಆಗತಕ್ಕಂತಹ ಪರಾಭವ ನಾಮ ಸಂವತ್ಸರ ಏನಿದೆ, ಈ ಪರಾಭವ ನಾಮ ಸಂವತ್ಸರದಲ್ಲಿ ರಾಜ ಯಾರು, ಮಂತ್ರಿ ಯಾರು, ವೃಷ್ಟಿ ಅಂದರೆ ಮಳೆಗೆ ಸಂಬಂಧಪಟ್ಟಂತಹ ಮೇಘಾಧಿಪತಿ ಯಾರು, ಸಸ್ಯಾಧಿಪತಿ ಯಾರು, ರಾಜನಾಯಕ ಯಾರು, ಸೈನ್ಯಾಧಿಪತಿ ಯಾರು ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಂಡ್ರೆ ಆ ಸಂವತ್ಸರ ಫಲಕ್ಕೆ ಅನುಗುಣವಾಗಿ ಈ ವರ್ಷದಲ್ಲಿ ಮಳೆ ಬೆಳೆ ಯಾವ ರೀತಿಯಾಗಿರುತ್ತೆ, ರಾಜರು ಯಾವ ರೀತಿಯಾಗಿ ಇರ್ತಾರೆ, ದೇಶಗಳು ಪರಸ್ಪರ ಕಚ್ಚಾಡತಕ್ಕಂತಹ ಪ್ರವೃತ್ತಿ ಇರುತ್ತಾ ಅಥವಾ ಸೌಮ್ಯ ಸ್ವಭಾವದಲ್ಲಿ ಈ ಯುದ್ಧಗಳೆಲ್ಲವೂ ಕೂಡ ನಡೀತಾ ಇದೆ, ಇದೇನಾದರೂ ಕಡಿಮೆ ಆಗುತ್ತಾ, ಮುಂದೆ ಏನಾದರೂ ಇಂತಹ ಯುದ್ಧಗಳು ನಡೀತಕ್ಕಂತಹ ಸನ್ನಿವೇಶಗಳು ಇದೆಯಾ, ಮಳೆ ಬೆಳೆ ಫಸಲು ಹೇಗೆ ರೀತಿ ಇರುತ್ತೆ, ರೈತರಿಗೆ ಈ ವರ್ಷ ಅನುಕೂಲವಾಗಿರುತ್ತಾ, ಮಳೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ, ಸಮುದ್ರದ ಮೇಲೆ ಎಷ್ಟು ಮಳೆ ಬೀಳುತ್ತೆ, ಭೂಮಿಯ ಮೇಲೆ ಎಷ್ಟು ಬೀಳುತ್ತೆ, ಯಾವ ಪ್ರದೇಶದಲ್ಲಿ ಎಷ್ಟು ಮಳೆ ಬೀಳುತ್ತೆ, ಜೊತೆಯಲ್ಲಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾಫಲಗಳು ಇದೆ, ಯಾವ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರ ಒಳ್ಳೆಯದು, ಯಾವ ರಾಶಿಯವರಿಗೆ ಕೆಟ್ಟ ಫಲವನ್ನು ಈ ಪರಾಭವ ನಾಮ ಸಂವತ್ಸರ ಕೊಡುತ್ತೆ ಅನ್ನತಕ್ಕಂಥದ್ದೆಲ್ಲ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಇವೆಲ್ಲವನ್ನು ನಾವು ತಿಳಿತಕ್ಕಂಥದ್ದು ಪಂಚಾಂಗ ಶ್ರವಣ ಅಂತ ಹೇಳ್ತಾರೆ. ಆದ್ದರಿಂದ ಈ ಯುಗಾದಿಯ ದಿವಸ ಪಂಚಾಂಗವನ್ನು ನಾವು ಅವರು ಪಠನವನ್ನು ಮಾಡತಕ್ಕಂಥದ್ದು, ಶ್ರವಣ ಅಂದರೆ ಕೇಳತಕ್ಕಂಥದ್ದು ತುಂಬ ಪುಣ್ಯ ಕೊಡುತ್ತೆ. ಬೇರೆ ದಿವಸ ನಾವು ಪಂಚಾಂಗಕ್ಕೆ ಯಾರೂ ಕೇಳಲ್ಲ, ಆದರೆ ಇವತ್ತಿನ ದಿವಸ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಯಾವ ರೀತಿ ಎಂದರೆ ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾಸ್ನಾನ ವಿಶೇಷ ಪುಣ್ಯಫಲದಂ ಗೋಧಾನ್ಯ ತುಲ್ಯಂ ನೃಣಾಂ ಆಯುರ್ಬುದ್ಧಿಯಮುತ್ತಮಂ ಶುಭಕರಂ ಸಂತಾನ ಸಂಪಪ್ರದಂ ನಾನಾ ಕರ್ಮ ಸುಧಾದನಂ ಸಮುಚಿತಂ ಪಂಚಾಂಗ ಮಾಕರ್ಣ್ಯಥಾಂ ಅನ್ನತಕ್ಕಂಥದ್ದು. ಅಂದರೆ ಗಂಗಾ ಸ್ನಾನವನ್ನು ಜೀವನದಲ್ಲಿ ಒಮ್ಮೆಯಾದರೂ ಮಾಡಬೇಕು ಅನ್ನತಕ್ಕಂಥದ್ದು ಪ್ರತಿಯೊಬ್ಬ ಸನಾತನ ಧರ್ಮೀಯ ಆಸೆ. ಆ ಗಂಗಾ ಸ್ನಾನವನ್ನು ಮಾಡಿದಂತಹ ಒಂದು ಪುಣ್ಯ ಏನಿದೆ ಈ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ರಿಪುಹರಂ ದುಸ್ವಪ್ನ ದೋಷಾಪಹಂ ಅಂದರೆ ಯಾವುದೇ ರೀತಿಯಾದಂತಹ ಶತ್ರುಗಳಿದ್ದರೆ, ಆಧ್ಯಾತ್ಮಿಕವಾದಂತಹ ಆದಿಬೌದ್ಧಿಕವಾದಂತಹ ಆದಿದೈವಿಕವಾದಂತಹ ತಾಪತ್ರಯಗಳು ಇವೆಲ್ಲ ಶತ್ರುಗಳು ಅಂತೇಳಿ ನಾವು ಹೇಳ್ತೀವಿ. ಜೊತೆಯಲ್ಲಿ ರೋಗ ರುಜಿನಗಳಿಂದ ನಾವು ಬಳಲತಕ್ಕಂಥದ್ದು, ಇದೆಲ್ಲೋ ಮನುಷ್ಯನಿಗೆ ಸಹಜವಾಗಿ ಬರತಕ್ಕಂತಹ ತೊಂದರೆಗಳು. ಈ ಪಂಚಾಂಗ ಶ್ರವಣವನ್ನು ನಾವು ಮಾಡಿದಾಗ ಇಂತಹ ದೊಡ್ಡ ದೊಡ್ಡ ರೋಗಗಳು ಬರತಕ್ಕಂಥದ್ದು ಏನಿದೆ ಅದೆಲ್ಲವನ್ನು ತಡೆಯುತ್ತೆ, ಶಮನವನ್ನು ಮಾಡುತ್ತೆ. ರೋಗವನ್ನು ಶಮನ ಮಾಡತಕ್ಕಂಥದ್ದು ಪಂಚಾಂಗ ಶ್ರವಣದ ಒಂದು ವಿಶೇಷವಾದಂತಹ ಫಲ. ಇನ್ನು ದುಸ್ವಪ್ನಗಳು, ಕೆಟ್ಟ ಕನಸುಗಳು, ಕೆಟ್ಟ ಸೂಚನೆ ಅಪಶಕನಗಳು ಜೀವನದಲ್ಲಿ ಬರತಕ್ಕಂಥದ್ದು, ಈ ದುಸ್ವಪ್ನಗಳು ಎಷ್ಟೋ ಜನಕ್ಕೆ ಬಾಧಿಸ್ತಾ ಇರುತ್ತೆ. ಈ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ಕೆಟ್ಟ ಕನಸುಗಳು ಒಂದು ವರ್ಷದಲ್ಲಿ ಬೀಳುವುದಿಲ್ಲ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಆಯುರ್ವೃದ್ಧಿ ಆಗುತ್ತೆ. ಅಂದರೆ ನಿರೋಗವಾದಂತಹ ಶರೀರ ಇದ್ದಾಗ ಆಯುವೃದ್ಧಿ ಆಗತಕ್ಕಂಥದ್ದು.
ಆದ್ದರಿಂದ ನಿರೋಗವಾದಂತಹ ಅಂದರೆ ರೋಗರಹಿತವಾಗಿರತಕ್ಕಂತಹ ಶರೀರ ಮತ್ತು ದೀರ್ಘಾಯುಷ್ಯ ಅನ್ನತಕ್ಕಂಥದ್ದು ಪಂಚಾಂಗ ಶ್ರವಣದಿಂದ ನಮಗೆ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನು ಶುಭಕರಂ ಕಲ್ಯಾಣ ಗುಣಾವಹಂ ಅಂದರೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು, ಸಂತಾನ ಪ್ರಾಪ್ತಿಯಾಗತಕ್ಕಂಥದ್ದು, ಸಂತಾನಪ್ರದಂ ಅಂಥೇಳಿ ಹೇಳಿದ್ದಾರೆ. ಅಂದರೆ ಮದುವೆಯಾಗಿ ಎಷ್ಟೋ ವರ್ಷ ಮಕ್ಕಳಾಗದೇ ಇರತಕ್ಕಂಥವರೇ ಪಂಚಾಂಗ ಶ್ರವಣವನ್ನು ಮಾಡಿದಾಗ ಆ ವರ್ಷದಲ್ಲಿ ಆ ಸಂವತ್ಸರದಲ್ಲಿ ವಿಶೇಷವಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ. ಮದುವೆ ಆಗದೇ ಇರತಕ್ಕಂಥವರಿಗೆ ಕಂಕಣ ಭಾಗ್ಯ ಅನ್ನತಕ್ಕಂಥದ್ದು ಕೂಡಿ ಬರುತ್ತೆ. ಇವೆಲ್ಲವೂ ಕೂಡ ಪಂಚಾಂಗ ಶ್ರವಣದಿಂದ ಉಂಟಾಗತಕ್ಕಂಥದ್ದು. ಅಂದರೆ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಒಂದು ವಿಫಲತೆ ಕಾಣಬಹುದು, ಜೀವನದಲ್ಲಿ ಯಶಸ್ಸಿಲ್ಲ ಅನ್ನತಕ್ಕಂಥದ್ದು ಇರಬಹುದು, ಪದೇ ಪದೇ ಎಲ್ಲ ಕೆಲಸದಲ್ಲಿಯೂ ಕೂಡ ಅವರಿಗೆ ಸೋಲು ಉಂಟಾಗತಕ್ಕಂಥದ್ದು, ಇಂಥದ್ದು ಎಲ್ಲವೂ ಕೂಡ ಈ ಪಂಚಾಂಗ ಶ್ರವಣವನ್ನು ಮಾಡುವುದರಿಂದ ನಿವಾರಣೆಯಾಗಿ ಆ ಮೂಲಕ ಒಂದು ವಿಶೇಷವಾದಂತಹ ಒಂದು ಸಿದ್ಧಿಯನ್ನು ಪಡೆದುಕೊಳ್ತಾರೆ ಅನ್ನತಕ್ಕಂಥದ್ದು ಪಂಚಾಂಗ ಶ್ರವಣದೊಂದು ವಿಶೇಷವಾದಂತಹ ಫಲಪ್ರಾಪ್ತಿಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇವೆಲ್ಲ ನಮಗೆ ಜೀವನದಲ್ಲಿ ಉಂಟಾಗತಕ್ಕಂತಹ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಅದೆಲ್ಲವನ್ನು ನಿವಾರಣೆ ಮಾಡಿ ಆ ಮೂಲಕ ಆ ವರ್ಷ ಪರಾಭವ ನಾಮ ಸಂವತ್ಸರ ಯುಗಾದಿಯ ನಂತರದಲ್ಲಿ ಬರತಕ್ಕಂತಹ ಪರಾಭವ ನಾಮ ಸಂವತ್ಸರ ಏನಿದೆ, ಒಂದು ವರ್ಷ ಯುಗಾದಿಯಿಂದ ಯುಗಾದಿಯವರೆಗೆ ನಮಗೆ ವಿಶೇಷವಾದಂತಹ ಒಂದು ಜೀವನದಲ್ಲಿ ಅಭಿವೃದ್ಧಿಯನ್ನು, ನಾವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಯಶಸ್ಸನ್ನು, ನಾವು ಕೈಗೊಂಡಂತಹ ಸಾಧನೆಗಳಲ್ಲಿ ನಮಗೆ ಉತ್ತಮವಾದಂತಹ ಫಲಿತಾಂಶವನ್ನು, ಅದು ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಆಧ್ಯಾತ್ಮಿಕ ಕ್ಷೇತ್ರ ಇರಬಹುದು, ಶೈಕ್ಷಣಿಕ ಕ್ಷೇತ್ರ ಇರಬಹುದು, ಇನ್ನಿತರ ಕ್ಷೇತ್ರಗಳಿರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಯಾವುದೇ ಆದರೂ ಕೂಡ ಅದರಲ್ಲಿ ವಿಶೇಷವಾದಂತಹ ಪ್ರಗತಿಯನ್ನು ನಾವು ಸಾಧಿಸಬೇಕಾದರೆ ವರ್ಷದ ಮೊದಲನೇ ದಿನ ಅನ್ನತಕ್ಕಂಥದ್ದು ನಮಗೆ ಶುಭಕರವಾಗಿರಬೇಕು. ಅದು ಶುಭಕರವಾಗಿರಬೇಕಾದರೆ ನಾವು ಪಂಚಾಂಗವನ್ನು ಶ್ರವಣವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಇಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಎಲ್ಲ ಕಲಾಪಗಳು ಮುಗಿದ ನಂತರದಲ್ಲಿ ಯುಗಾದಿ ದಿವಸ ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯವಾಗಿರೋದರಿಂದ ಹಲವು ಕಡೆಯಲ್ಲಿ ಪಂಚಾಂಗ ಶ್ರವಣವನ್ನು ಮಾಡತಕ್ಕಂಥದ್ದು ನಾವು ನೋಡಬಹುದು. ದೇವಾಲಯಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಹಿಂದಿನ ಕಾಲ ರಾಜ ಮಹಾರಾಜರು ತಮ್ಮ ಆಸ್ಥಾನಕ್ಕೆ ದೈವಜ್ಞರನ್ನು ಕರೆಸಿ ಆ ಮೂಲಕ ಈ ಪಂಚಾಂಗ ಶ್ರವಣವನ್ನು ಮಾಡ್ತಾಯಿದ್ರು. ಅದರಿಂದ ಇವೆಲ್ಲವನ್ನು ನಾವು ತಿಳಿದುಕೊಂಡು ಆ ಮೂಲಕ ಆಚರಣೆಯನ್ನು ಮಾಡಬೇಕು. ಈ ಪರಾಭವ ನಾಮ ಸಂವತ್ಸರದಲ್ಲಿ ಯಾರು ರಾಜ, ಯಾರು ಮಂತ್ರಿ, ಇವೆಲ್ಲವೂ ಕೂಡ ತುಂಬ ಪ್ರಮುಖವಾಗಿರತಕ್ಕಂತಹ ಅಂಶಗಳು. ಯಾಕೆಂದರೆ ರಾಜ ಮಂತ್ರಿ ಎಲ್ಲ ಯಾರು ಅಂತ ನಾವು ತಿಳಿದುಕೊಂಡ್ರೆ ಆ ವರ್ಷ ನಮಗೆ ಶುಭವನ್ನು ಉಂಟು ಮಾಡುತ್ತೆ. ಅದರಿಂದ ಅದನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗುತ್ತೆ.